ಇನ್ನು ಇಷ್ಟೆಲ್ಲ ಸಿದ್ಧತೆ ಸಂಭ್ರಮದ ಮಧ್ಯೆ ರಾಮನ ವಿಚಾರದಲ್ಲಿ ರಾಜಕೀಯ ಯುದ್ಧ ಮುಂದುವರೆದಿದೆ. ಲೆಪಾಕ್ಷಿಗೆ ಭೇಟಿ ನೀಡಿ ಮೋದಿ ರಾಮನ ಧ್ಯಾನ ಮಾಡ್ತಿದ್ರೆ ಇತ್ತ ಜನವರಿ 22ರ ಕಾರ್ಯಕ್ರಮ ಮೋದಿ ಕಾರ್ಯಕ್ರಮ ಅಂತ ರಾಹುಲ್ ಗಾಂಧಿ ಗುಡುಗಿದ್ದಾರೆ. ಲೇಪಾಕ್ಷಿಯಲ್ಲಿ ಶ್ರೀರಾಮ ಭಜನೆ ಮಾಡಿದ ಪ್ರಧಾನಿ ಮೋದಿ. ಜನವರಿ 22 ಈ ದಿನಕ್ಕಾಗಿ ಆ ಕ್ಷಣಕ್ಕಾಗಿ ಅಪಾರ ಸಂಖ್ಯೆಯ ರಾಮ ಭಕ್ತರು ಕಾಯ್ತಿದ್ದಾರೆ. ಜನವರಿ 22ರಂದು ಪ್ರಧಾನಿ ನರೇಂದ್ರ ಮೋದಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಿದ್ದಾರೆ. ಇದಕ್ಕಾಗಿ ವ್ರತ ಆಚರಿಸುತ್ತಿದ್ದಾರೆ. ನಾಸಿಕ್ನ ಕಾಳರಾಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ಇವತ್ತು ಆಂಧ್ರಪ್ರದೇಶದ ಲೇಪಾಕ್ಷಿಗೆ ಭೇಟಿ ನೀಡಿದ್ದ ಮೋದಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಸಲ್ಲಿಸಿದ ಬಳಿಕ ತೆಲುಗಿನ ರಾಮಾಯಣವನ್ನ ವೀಕ್ಷಿಸಿ ಶ್ರೀರಾಮ ಜೈ ರಾಮ ಭಜನೆ ಮಾಡಿದ್ದಾರೆ. ಅದು ಮಂದಿರದ ಕಾರ್ಯಕ್ರಮವಲ್ಲ, ಮೋದಿ ಕಾರ್ಯಕ್ರಮ ಎಂದ ರಾಹುಲ್. ಆತ ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ಕಾರ್ಯಕ್ರಮ ಬಹಿಷ್ಕರಿಸಿದ್ದಕ್ಕೆ ರಾಹುಲ್ ಸಮರ್ಥನೆ ನೀಡಿದ್ದಾರೆ. ಮೋದಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ರೂಪಿಸಿದ್ದಾರೆ. ಅದು ಮಂದಿರದ ಕಾರ್ಯಕ್ರಮವಲ್ಲ, ಮೋದಿ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. The RSS and the BJP have made the 22nd January function a completely political Narendra Modi function. It's become a RSS BJP function, and I think that is why the Congress president said that he would not go to the function. ಇನ್ನು ಇತ ರಾಜ್ಯದಲ್ಲೂ ರಾಮ ರಾಜಕೀಯ ತಾರಕಕ್ಕೇರಿದೆ. ಬಾಬರಿ ಮಸೀದಿ ಕೆಡವಿದ್ದಾಗ ನಾನು ಅಯೋಧ್ಯೆಗೆ ಹೋಗಿದ್ದೆ. ಟೆಂಟ್ನಲ್ಲಿ 2 ಗೊಂಬೆ ಇಟ್ಟು ಇದೇ ಶ್ರೀರಾಮ ಅಂತಿದ್ರು ಅಂತ ತುಮಕೂರಿನಲ್ಲಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ನಾನು ಹೋಗಿದ್ದೆ ಬಾಬರಿ ಮಸೀದಿ ಬೀಳಿಸಿದಾಗ ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಇಟ್ಬಿಟ್ಟು ಶ್ರೀರಾಮನ ಇವನೇ ಅಂತ ಹೇಳೋದು. ನಾವು ನಮ್ಮೂರಲ್ಲಿ ರಮೇಶನ್ ಕೊಂಡಿಗೆ ಹೋಗಿ ದೇವಸ್ಥಾನದೊಳಗೆ ಒಳಗಡೆ ಹೋದ್ರೆ ನಮ್ಮ ಆ ದೇವಸ್ಥಾನದ ಕಾಲಿ ಕೂಡಲೇ ನಮ್ಮ ಒಂಥರ ವೈಬ್ರೇಷನ್ನು, ಒಂದು ರೀತಿ ನನಗೆ ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿದ್ದಾಗಿ ಇದು ಇಟ್ಬಿಟ್ಟವ್ರೆ 2 ಗೊಂಬೆ. ಇವತ್ತೇನು ಮಾಡೋದು ಗೊತ್ತಿಲ್ಲ, ಮುಂದೆ ನೋಡೋಣ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸಿದ್ಧತೆಗಳು ನಡೆದಿವೆ. ಈ ಅದ್ಭುತ ಕ್ಷಣವನ್ನ ಸಾರ್ಥಕವಾಗಿಸುವ ದೃಷ್ಟಿಯಿಂದ ಆಪ್ ದೆಹಲಿಯಲ್ಲಿ ಪ್ರತಿ ಮಂಗಳವಾರ ಸುಂದರಕಾಂಡ ಪಥ್ ನಡೆಸಬೇಕು ಅಂತ ಘೋಷಿಸಿದೆ. ಆದರೆ ಸಿಎಂ ಅರವಿಂದ್ ಕೇಜ್ರಿವಾಲ್ ಸರ್ಕಾರದ ನಿರ್ಧಾರಕ್ಕೆ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಖಂಡಿಸಿದ್ದಾರೆ. ಆಮ್ ಆದ್ಮಿ ಪಕ್ಷವನ್ನ ಆರ್ಎಸ್ಎಸ್ನ ಸಣ್ಣ ರೀಚಾರ್ಜ್ ಪಕ್ಷ ಅಂತ ಜರಿದಿದ್ದಾರೆ. दिल्ली के मुख्यमंत्री और उनकी सरकार ये तय की है कि हर ट्यूसडे को वो सुरेंद्रकांड किताब पढ़वाएंगे, हनुमान चालीसा पढ़वाएंगे. तो उस पर मैंने ये किया है कि भाई आप लोग बीजेपी से क्या डिफरेंट है? आप में बीजेपी आरएसएस में कोई फर्क नहीं है. आप इनका हिपोक्रेसी देखिए. ಹೀಗೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದ್ದು ಪ್ರಾಣ ಪ್ರತಿಷ್ಠಾಪನೆ ಬಳಿಕವೂ ಲೋಕ ಅಖಾಡದಲ್ಲೂ ಮಾತಿನ ಯುದ್ಧ ಜೋರಾಗೋದರಲ್ಲಿ ಡೌಟ್ ಇಲ್ಲ. ಬ್ಯೂರೋ ರಿಪೋರ್ಟ್, TV9.